ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೇನಪ್ಪ ಅಂದರೆ, ಇವತ್ತು ನಮ್ಮ ಅಪ್ಪ ಮತ್ತು ಅಪ್ಪಾಜಿ ದೊಡ್ಡಪ್ಪ ಅವರೆಲ್ಲ ಸೇರಿಕೊಂಡು ದೇವಸ್ಥಾನದ ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಬ್ರದರ್ ಕೂಡ ಮಣ್ಣು ಸುರಿತಾ ಇದ್ದೇನೆ. ಫಸ್ಟ್ ಟೈಮ್ ನಾನು ವೀಡಿಯೋಗೋಸ್ಕರ ಏನೋ ಸುರಿತಾ ಇದ್ದೇನೆ ನೀನು ಅಂತ ರೇಗಿಸ್ತಾ ಇದ್ದೆ. ಎಲ್ಲನೂ ಮಣ್ಣು ಹಾಕಿ ನೀಟಾಗಿ ನೀರು ಹಾಕೊಂಡು ಕಲಿಸ್ತಾ ಇದ್ದಾರೆ. ಪಕ್ಕದ ಜಮೀನಿಂದ ನೀರು ತಗೊಂಡು ನೀಟಾಗಿ ಜಾಸ್ತಿ ಬೇಕು ಅಂತ ನೀರು ಅಲ್ಲಿಂದನೇ ಪೈಂಪಾಗಿ ಕನೆಕ್ಟ್ ಮಾಡಿಕೊಂಡು ಕಲಸಿ ನೀಟಾಗಿ ರೆಡಿ ಮಾಡ್ತಾಯಿದ್ದಾರೆ. ಸುಮಾರು ವರ್ಷ ಆಗಿತ್ತು ದೇವಸ್ಥಾನ ಎಲ್ಲ ಹಳೇದಾಗಿ, ಅದಕ್ಕೆ ಇವಾಗ ಕಿತ್ತಾಕ್ಬಿಟ್ಟು ಕಟ್ಟೋಣ ಅಂತ ಎಲ್ಲರೂ ಸೇರಿ ಮಾಡ್ತಾಯಿದ್ದಾರೆ. ನಮ್ಮೂರೊಂದು ಚಿಕ್ಕ ಹಳ್ಳಿ ಅಲ್ವಾ, ಅದಕ್ಕೆ ಜಾಸ್ತಿ ಜನ ಏನಿಲ್ಲ. ಒಂದು 10 ಫ್ಯಾಮಿಲಿ ಏನೋ ಇದೆ. ಅದರಲ್ಲೂ 8 ಫ್ಯಾಮಿಲಿ ರಿಲೇಷನ್ ಅವ್ರದ್ದೇ. ಅವರೇ ಸೇರಿ ಎಲ್ಲರೂ ದುಡ್ಡು ಹಾಕಿ ಮಾಡ್ತಾಯಿರೋದು. ಸುಮಾರು ಒಬ್ಬೊಬ್ಬರು 1 ಲಕ್ಷ ಮೇಲೆ ಹಾಕಿ ಅವರೇ ಸ್ವಂತವಾಗಿ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ನಮ್ಮ ಹಸುಗಳೆಲ್ಲ ಮಲಗಿದ್ದು ಅದೆಲ್ಲ ವೀಡಿಯೋ ಮಾಡ್ಕೊಂಡು. ಹಾಗೆ ಇದು ನಮ್ಮ ಬ್ರದರ್ ಮನೆ. ಅವರು ಕಟ್ಟಿ ಇನ್ನೂ ಸುಮಾರು ದಿನ ಆಗಿದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇದು ದೇವಸ್ಥಾನ ಕಲ್ಲಲ್ಲೇ ಕಟ್ಟಿದ್ದು, ಅದನ್ನೆಲ್ಲ ಎತ್ತಿ ಒಂದು ಸೈಡಲ್ಲಿ ಹಾಕಿ ಇವಾಗ ಒಂದು ಚಿಕ್ಕದಾಗಿ ಇಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಅಲ್ಲೇ ಲಿಂಗ ಎಲ್ಲ ಕಿತ್ತು ಮಡಗಿದ್ದಾರೆ. ಅಲ್ಲೇ ಇವಾಗ ಪೂಜೆ ಮಾಡ್ತಾ ಇರೋದು ಮಹದೇಶ್ವರ ಅಂತ. ಫಂಕ್ಷನ್ಗೆಲ್ಲ ಡೆಕೋರೇಷನ್ ಮಾಡ್ತಾರಲ್ಲ ಅಂತ ಫ್ಲವರ್ ಅಂತ ಅಂದ್ಕೊಂಡೆ, ಆದರೆ ಇದು ಅದಲ್ಲ, ಇದು ಅದಕ್ಕಿಂತನೂ ದೊಡ್ಡದು, ಅದಿನ್ನೂ ಚಿಕ್ಕದಾಗಿ ಬರುತ್ತೆ. ಹಾಗೆ ಟೈಮ್ ಆಗಿತ್ತು, ಆಲ್ರೆಡಿ ತಿಂಡಿ ಮಾಡೋಣ ಅಂತ ಬಂದೆ. ಹಾಗೆ ನಮ್ಮ ಅಪ್ಪನ ತಿಂಡಿ ಕರೆದು ನಾನು ತಿಂಡಿ ಮಾಡ್ಕೊಂಡು ನನ್ನ ಮಗಳು ಹಾಲು ಕುಡಿತಾ ಇದ್ಲು. ಹಾಗೆ ಬಲೂನ್ ಎಲ್ಲ ಬೇಕಂತ ಆಟ ಆಡೋಕ್ಕೆ ಅಂತ ಎಲ್ಲನೂ ಈ ಥರ ಕಟ್ಕೊಂಡು ಆಟ ಆಡ್ತಾ ಇದ್ಲು. ಟಾಯ್ಸ್ ಎಲ್ಲ ತಲೆ ಮೇಲೆ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಕೇಳೋಣ ಬನ್ನಿ. ಇದನ್ನ ಇಂಗ್ಲೀಷಲ್ಲಿ ಏನಂತಾರೆ ಅಂತ ಕೇಳ್ತಾ ಇದ್ದೀನಿ. ರ್ಯಾಬಿಟ್ ಅಂತ ಹೇಳಿ. ಹಾಗೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗೋಣ ಬಾ ಅಂತ ಕರ್ಕೊಂಡು ಹೋದ್ಲು. ಯಾಕಂದರೆ ಇನ್ನೇ ನಮ್ಮ ಅಕ್ಕನ ಮಗಳು ಬರೋ ಟೈಮ್ ಆಯಿತು. ಇವಾಗ ವ್ಯಾನ್ ಬಂದು ಹೋಯ್ತು. ನಮ್ಮ ಅಕ್ಕನ ಮಗಳು ಕೂಡ ಬರ್ತಾಯಿದ್ಲು ನಡ್ಕೊಂಡು. ಹಾಗೆ ನನ್ನ ಮಗಳು ಫುಲ್ ಖುಷಿಯಾದ್ಲು. ಬೆಳಗ್ಗೆಯಿಂದನೂ ವೆಯ್ಟ್ ಮಾಡ್ತಾಯಿದ್ಲು ಆಟ ಆಡೋಕ್ಕೆ ಯಾರೂ ಇಲ್ಲ ಅಂತ. ಇವಾಗ ಹೋಗ್ತಾ ಇದ್ದಾಳೆ ಅವಳ ಪಕ್ಕಕ್ಕೆ. ಖುಷಿಯಾಗಿ ಮಾತಾಡ್ಕೊ ಬರ್ತಾಯಿದ್ರು ಇಬ್ಬರು. ಬಂದಿದೆ ಬಾ ಅಂತ ಹೇಳಿ ಕರ್ಕೊಂಡು ಬಂದೆ ಇಬ್ಬರನ್ನು. ಹಾಗೆ ಸ್ನಾನ ಮುಗಿಸಿ ಊರಿಗೆ ಹೋಗಿ ರೆಡಿ ಇದ್ರು ಅವರು. ಅದಕ್ಕೆ ನನ್ನ ಮಗಳು ಬೇಜಾರಲ್ಲಿದ್ದು, ಸರಿ ನಾಳೆ ಬರ್ತಾಳೆ ಆಟ ಆಡೋಣ ಬಾ ಅಂತೇಳಿ ಮನೆಗೆ ಕರ್ಕೊಂಡು ಬಂದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.